ನಮಸ್ಕಾರ. ಸುಮಾರು ಜನ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇರ್ತಾರಲ್ಲ, ಇಂಥವರು ನನ್ನನ್ನು ಕೇಳಿದ್ದಾರೆ, ಸ್ಟಾಕ್ ಮಾರ್ಕೆಟಲ್ಲಿ ನಾನು ಈಕ್ವಿಟಿ ಸೆಗ್ಮೆಂಟಲ್ಲಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಬೈ ಮಾಡಿ ಹೋಲ್ಡ್ ಮಾಡೋದು, ಅಂದರೆ ಈ ಡೆಲಿವರಿ ಬೇಸ್ಡ್ ಟ್ರೇಡಿಂಗ್ ಅಂತಾರಲ್ಲ, ಆ ಥರ ಟ್ರೇಡ್ ಮಾಡಬೇಕು, ನಿಮ್ಮ ಟ್ರೈನಿಂಗ್ ತೊಗೊಂಡು ನಿಮ್ಮ ಡೈನಮಿಕ್ ಸಿಸ್ಟಮ್ನ ಫಾಲೋ ಮಾಡ್ಕೊಂಡು ಅದನ್ನು ಮಾಡ್ಬೋದಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಏನು ಹೇಳಿದ್ದಾರೆ ಅಂದರೆ, ಈ F&O ಟ್ರೇಡಿಂಗ್ ಮಾಡಿ ತುಂಬ ಕಳ್ಕೊಂಡು ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ಈಕ್ವಿಟಿ ಸೆಗ್ಮೆಂಟೇ ಬೆಸ್ಟು, ಅದನ್ನೇ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ, ಹೇಗೆ ಮಾಡೋದು ನಿಮ್ಮ ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡಿಕೊಂಡು ಅಂತಲೂ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್, F&O ಟ್ರೇಡಿಂಗಲ್ಲಿ ನೀವು ಕಳ್ಕೊಂಡಿದ್ದೀರಾ ಅಂದರೆ ನೋಡಿ, ನೀವು F&O ಟ್ರೇಡ್ ಮಾಡ್ತಿರೋ, ಈಕ್ವಿಟಿ ಟ್ರೇಡ್ ಮಾಡ್ತಿರೋ, ನೀವು ಯಾವುದ್ರಲ್ಲಿ ಬೇಕಾದ್ರೂ ಟ್ರೇಡ್ ಮಾಡಿ. ಯಾವುದೇ ಒಂದು ಟ್ರೇಡ್ ಆಪರ್ಚುನಿಟಿ, ಒಂದು ಟ್ರೇಡ್ ಮಾಡೋವಾಗ ಆ ಟ್ರೇಡ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಎಷ್ಟು ಕ್ಲಾರಿಟಿಯಿಂದ ಟ್ರೇಡ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಕ್ಲಾರಿಟಿ ಇದ್ದರೆ ನೀವು ಯಾವುದ್ರಲ್ಲಿ ಬೇಕಾದ್ರೂ ಟ್ರೇಡ್ ಮಾಡ್ಬೋದು, ಯಾವ ಥರ ಟ್ರೇಡಿಂಗ್ ಬೇಕಾದ್ರೂ ಮಾಡ್ಬೋದು. ಈಕ್ವಿಟಿ ಮಾಡ್ಬೋದು, ಫ್ಯೂಚರ್ಸ್ ಮಾಡ್ಬೋದು, ಆಪ್ಷನ್ಸ್ ಮಾಡ್ಬೋದು, ಕಮಾಡಿಟೀಸಲ್ಲಿ ಹೋಗಿ ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ಬೋದು. ಓಕೆ, ಪೊಸಿಷನಲ್ ಟ್ರೇಡ್ ಮಾಡ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ, ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ, ಯಾಕೆ ಇಂಟ್ರಾಡೇ ಟ್ರೇಡಿಂಗ್ ತನಕನೂ ಕಂಪ್ಲೀಟ್ ಕ್ಲಾರಿಟಿಯಿಂದ ಮಾಡ್ಬೋದು. ಓಕೆ, ಬಟ್ ಒಂದೊಂದು ಟ್ರೇಡಲ್ಲೂ ಕ್ಲಾರಿಟಿ ಇರಬೇಕು. ಏನಕ್ಕೆ ಈ ಟ್ರೇಡ್ ಮಾಡಬೇಕು, ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಕೈಯಲ್ಲಿ ಕ್ಯಾಪಿಟಲ್ ಏನಿದೆ, ಓಕೆ, ನನ್ನ ಎಕ್ಸ್ಪೆಕ್ಟೇಷನ್ ಸ್ಟಾಕ್ ಮಾರ್ಕೆಟಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದು ಪ್ರಾಕ್ಟಿಕಲ್ ಆಗಿದೆಯಾ ಅನ್ನೋದನ್ನು ಫಸ್ಟು ಥಿಂಕ್ ಮಾಡಿ. ಪ್ರಾಕ್ಟಿಕಲ್ ಆಗಿದೆ ಅಂದರೆ ಅದನ್ನು ಹೆಂಗೆ ಮುಂದೆ ಒರೆಸೋದು, ಏನು ಕ್ಲಾರಿಟಿ ಇಟ್ಕೋಬೇಕು ಅನ್ನೋದನ್ನು ತಿಳ್ಕೊಡೋದೇ ಕೆಲಸ ಇರೋದು. ಸೊ ನಮ್ಮ ಈ ಡೈನಮಿಕ್ ಸಿಸ್ಟಮಲ್ಲಿ ನಮಗೆ ಮೇಜರ್ ಬೆನಿಫಿಟ್ ಏನಪ್ಪ ಅಂದರೆ, ನಾವು ಮಾರ್ಕೆಟ್ ಮೂವ್ಮೆಂಟ್ ನೋಡ್ತಾ ಟ್ರೇಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆ, ಒನ್ ಡೇ ಬಿಫೋರೇ ನಮಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿರುತ್ತೆ. ಆ ಇನ್ಫಾರ್ಮೇಷನ್ ಪ್ರಕಾರ ನಾಳೆ ಏನು ಟ್ರೇಡ್ ಮಾಡಬೇಕು ಅಂತ ಇವತ್ತೇ ನೋಡಿಟ್ಕೊಂಡು ಮಾಡೋಂಥ ಫೆಸಿಲಿಟಿ. ಸೊ ಅದೊಂದು ಮೇಜರ್ ಬೆನಿಫಿಟ್ ಡೈನಮಿಕ್ ಸಿಸ್ಟಮಲ್ಲಿ. ಅದರಲ್ಲೂ ಸ್ವಲ್ಪ ಜನ ನಾನು ಈ SIP ಇನ್ವೆಸ್ಟ್ಮೆಂಟ್ ಥರ ತಿಂಗಳು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು, ಡೈರೆಕ್ಟಾಗಿ ಈಕ್ವಿಟಿ ಮಾರ್ಕೆಟಲ್ಲೇ ನಾನೇ ಮಾಡಬೇಕು ಅಂತಿದ್ದೀನಿ, ಮ್ಯೂಚುವಲ್ ಫಂಡೆಲ್ಲ ಹೋಗಿ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ, ಹೇಗೆ ಮಾಡೋದು ಅಂತಲೂ ಕೇಳಿದ್ದಾರೆ. ಅಷ್ಟು ಪ್ರಶ್ನೆಗೂ ಈ ಸಿಂಪಲ್ ಸೊಲ್ಯೂಷನ್, ಈ ಡೈನಮಿಕ್ ಸಿಸ್ಟಮಲ್ಲಿ ನಾವು ಯಾವುದೇ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಇನ್ವೆಸ್ಟ್ ಮಾಡೋದು ಹೇಗೆ, ಯಾವಾಗ ಬೈ ಮಾಡಬೇಕು, ಬೈ ಮಾಡಿ ಯಾವಾಗ ತನಕ ಹೋಲ್ಡ್ ಮಾಡ್ತೀವಿ, ಎಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ತೀವಿ, ಎಲ್ಲಿ ಎಕ್ಸಿಟ್ ಮಾಡ್ತೀವಿ ಅಂತ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ನಾವು ತಿಳಿಸ್ತೀವಿ. ಫಸ್ಟ್ ಆಫ್ ಆಲ್, ಈ ಡೈನಮಿಕ್ ಸಿಸ್ಟಮಲ್ಲಿ ಅದೇ ಆಟೋಮೆಟಿಕ್ಕಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ಬಿಡುತ್ತೆ, ಎಲ್ಲಿ ಬೈ ಮಾಡಬೇಕು ಎಲ್ಲ ಡೀಟೇಲ್ ಅದೇ ಹೇಳ್ಬಿಡುತ್ತೆ. ಸೊ ಅದನ್ನು ಫಾಲೋ ಮಾಡೋವಾಗ ನೀವು ಯಾವ ಥರ ಮಾಡಬೇಕು ಅನ್ನೋದು ಮಾತ್ರ ಟ್ರೈನಿಂಗಲ್ಲಿರುತ್ತೆ. ಸೊ ಅದರಲ್ಲಿ ಸುಮಾರು ಸಾವಿರಾರು ಸ್ಟಾಕ್ಸ್ ಇರೋದರಲ್ಲಿ ಯಾವ ಸ್ಟಾಕು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಬಂದಾಗ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ SIP ಈ ಥರದೆಲ್ಲ ಮಾಡ್ತೀರಾ ಅಂತ ಬಂದಮೇಲೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ನೋಡ್ತಿರ್ತೀರಾ ಅಂತ. ಸೊ ಅದು ಮಾಡೋದಕ್ಕೆ ಈ ಡೈನಮಿಕ್ ಸಿಸ್ಟಮಲ್ಲಿ ಒಂದು ಫೆಸಿಲಿಟಿ ಇದೆ. ಈ ಫೆಸಿಲಿಟಿನ ನೀವು ಡೈಲಿ ಕೂತ್ಕೊಂಡು ನೋಡೋ ಅವಶ್ಯಕತೆ ಇಲ್ಲ. ವಾರಕ್ಕೊಂದು ದಿವಸ, ಅದು ವೀಕೆಂಡ್ ನೀವು ಫ್ರೀ ಇರೋವಾಗ, ವರ್ಕಿಂಗ್ ಪ್ರೊಫೆಷ್ನಲ್ ಅಂದರೆ ವೀಕೆಂಡ್ ಫ್ರೀ ಇರ್ತೀರಲ್ವ, ವೀಕೆಂಡಲ್ಲಿ ಈ ರಿಪೋರ್ಟ್, ವೀಕ್ಲಿ ರಿಪೋರ್ಟ್, ಈ ವೀಕ್ಲಿ ರಿಪೋರ್ಟಲ್ಲಿ ನಮಗೆ ವೀಕ್ಲಿ ನ್ಯೂ ಬೈ ಸೆಲ್ ಡೈನಮಿಕ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಈ ರಿಪೋರ್ಟ್ನ ಓಪನ್ ಮಾಡಿಕೊಂಡ್ರೆ, ಓಪನ್ ಮಾಡಿದಾಗ ಏನಾಗುತ್ತಂದರೆ, ಡೈನಮಿಕ್ ಸಿಸ್ಟಮಲ್ಲಿ ಒಳಗಡೆ ಇರುವಂಥ ಅಷ್ಟು ಸ್ಟಾಕನ್ನೆಲ್ಲ ಚೆಕ್ ಮಾಡಿ, ಯಾವ ಸ್ಟಾಕಲ್ಲಿ ಲಾಂಗ್ ಟರ್ಮ್ಗೆ ಫ್ರೆಶ್ ಬೈಯಿಂಗ್ ಆಪರ್ಚುನಿಟಿ ಬಂದಿದೆ, ಫ್ರೆಶ್ ಸೆಲ್ಲಿಂಗ್ ಆಪರ್ಚುನಿಟಿ ಬಂದಿದೆ ಅಂತ ಅದೇ ಒಂದು ಲಿಸ್ಟ್ ಕೊಟ್ಬಿಡತ್ತೆ ನಮಗೆ. ಸೊ ಈ ಥರ ಲಿಸ್ಟಲ್ಲೇ ನಮಗೆ ಒಂದು ಸತಿ ONGC ಅನ್ನೋ ಒಂದು ಸ್ಟಾಕ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಈ ಸ್ಟಾಕಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿ ಬಂತು ಲಾಂಗ್ ಟರ್ಮ್ಗೆ ಇಯರ್ 2022ಅಲ್ಲಿ. ಯಾವಾಗ 16th December 2022ಗೆ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ONGCಲಿ ಬಂದಿದೆ ಅಂತ ಈ ರಿಪೋರ್ಟಲ್ಲಿ ಬಂದಿರುತ್ತೆ. ಸೊ ಬಂದಾಗ ಸುಮ್ಮನೆ ಅಲ್ಲಿ ಆಪರ್ಚುನಿಟಿ ಅಂದರೆ ONGC ಥರ ಒಂದು 4-5 ಸ್ಟಾಕು ಬಂದಿರ್ಬೋದು, ಎಲ್ಲ ಬೈ ಬಂದಿದೆ ಅಂತ ಎಲ್ಲದರಲ್ಲೂ ಬ್ಲೈಂಡಾಗಿ ಮಾಡೋದಲ್ಲ. ಟ್ರೈನಿಂಗಲ್ಲಿ ತಿಳಿಸ್ತೀವಿ, ಅಲ್ಲಿ ಬೈ ಮಾಡ್ಬೋದು ಅಂತ ಹೇಳಿದ್ರೆ ಬೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲಿಂದ ಬರ್ತಿದೆ, ಈ ಮೂಮೆಂಟ್ ಕ್ಲಿಯರ್ ಇದೆಯಾ, ಇಲ್ಲಿಂದ ಮೂಮೆಂಟ್ ಚೆನ್ನಾಗಿ ಆಗೋವಂಥ ಚಾನ್ಸಸ್ ಇದೆಯಾ ಅನ್ನೋದನ್ನು ಫಸ್ಟ್ ನೋಡ್ಕೊಂಬಿಡೋಣ ಅಂತೆಲ್ಲ ನೋಡಿಕೊಂಡು ನಾವು ಈ ಸ್ಟಾಕ್ನ ಬೈ ಮಾಡೋಣ ಅಂದರೆ ನೆಕ್ಸ್ಟ್ ಟ್ರೇಡಿಂಗ್ ಡೇ ಮಾರ್ಕೆಟ್ ಓಪನ್ ಆಗೋವಾಗ ನಾವು ಬೈ ಮಾಡಿದರೆ 147 ರೂಪೀಸ್
ಈ ಪ್ರೈಸ್ಗೆ ಈ ಸ್ಟಾಕ್ ನಮಗೆ ಡಿಸೆಂಬರ್ 2022 ಸಿಕ್ಕಿರೋದು. ಓಕೆ, ಸೊ ಆ ರೇಟಿಗೆ ಬೈ ಮಾಡಿರ್ತೀವಿ. ಬೈ ಮಾಡಿ ಸುಮ್ಮನೆ ಏನೂ ಮಾಡೋದಿಲ್ಲ, ಕೆಲಸನೇ ಇಲ್ಲ ಇಲ್ಲಿ, ಸುಮ್ಮನೆ ಅದ್ರ ಪಾರ್ಟಿಗೆ ಹೋಲ್ಡ್ ಮಾಡ್ಕೊಂಡು ಬರೋದು. ಎಲ್ಲೂ ನಮಗೆ ಎಕ್ಸಿಟ್ ಮಾಡೋಂಥ ಆಪರ್ಚುನಿಟಿ ಇವತ್ತು ತನಕನೂ ಬಂದಿಲ್ಲ. ಇವಾಗ ಏನಪ್ಪ ನಡೀತಿದೆ ಪ್ರೈಸು ಅಂದರೆ ಆಲ್ಮೋಸ್ಟ್ 319, 320 ರೇಂಜಲ್ಲಿ ನಡೀತಿದೆ ಪ್ರೈಸ್. ಬೈ ಮಾಡಿರೋದಲ್ಲಿ 147ಗೆ, ಇವಾಗ ನಡೀತಿರೋದು 320 ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಆಯಿತು. ಮೋರ್ ದ್ಯಾನ್ 100% ರಿಟರ್ನ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ. ಓಕೆ, ನೀವು ತಿಂಗಳು ನಾನು SIP ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ನೀವೇನೋ ಒಂದು ಸ್ಮಾಲ್ ಕ್ಯಾಪಿಟಲ್ ಇಟ್ಕೊಂಡಿರ್ತೀರ. ನಾನೊಂದು 2,000ನೋ ಅಥವಾ 5,000ನೋ 10,000ನೋ ತಿಂಗಳು ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಣ ಅಂತ. ಇನ್ವೆಸ್ಟ್ ಮಾಡೋಣ ಅನ್ನೋವಾಗ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಏನಕ್ಕೆ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಮಾಡಿದ್ರೆ ಯಾವಾಗ ತನಕ ಹೋಲ್ಡ್ ಮಾಡಬೇಕು, ಯಾವಾಗ ಎಕ್ಸಿಟ್ ಮಾಡಬೇಕು, ಇಷ್ಟು ಕ್ಲಾರಿಟಿ ಇದ್ದಾಗ ತೊಂದರೆನೇ ಇರೋದಿಲ್ಲ. ಸೊ ನೀವು ತಿಂಗಳು ಈ ಥರ ಆಪರ್ಚುನಿಟಿ ಸಿಗ್ತಿದೆ ಅನ್ನೋವಾಗ ನೀವೇನು ಮಾಡ್ಬೋದು, ಬೈ ಮಾಡಿರೋಂಥ ಸ್ಟಾಕ್ಸ್ನೆಲ್ಲ ಒಂದು ಲಿಸ್ಟ್ ಇಟ್ಕೋಬೋದು, ಒಂದು ಎಕ್ಸೆಲ್ ಶೀಟೋ ಒಂದು ಬುಕ್ ಇಟ್ಕೊಂಡು ಅದರಲ್ಲಿ ಬರೆದಿಟ್ಕೊಳ್ಳಿ, ಈ ಸ್ಟಾಕ್ನ ಇಷ್ಟು ಕ್ವಾಂಟಿಟಿ ಈ ಪ್ರೈಸ್ಗೆ ಈ ಡೇಟಿಗೆ ಬೈ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟಾಕೆಲ್ಲ ನೀವು ಬೈ ಮಾಡಿ ಇಟ್ಕೊಂಡಿರ್ತೀರ ಅಂತ. ಮಧ್ಯದಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ಯಾವುದೋ ನಿಮಗೆ ಕ್ಲಿಯರ್ ಆಪರ್ಚುನಿಟೀಸ್ ಯಾವ ಸ್ಟಾಕಲ್ಲೂ ಬಂದಿಲ್ಲ ಅಂತ ಇದ್ದಾಗ ಆವಾಗ ಏನು ಮಾಡ್ಬೋದು, ಫಂಡ್ ಇದೆ, ಇದನ್ನೇನು ಮಾಡೋದು ಅಂದರೆ ನಿಫ್ಟಿ ಬೀಸ್ ಅಂತಿದೆ, ಅದರಲ್ಲಿ ಇನ್ವೆಸ್ಟ್ ಮಾಡಿಡಿ. ಓಕೆ, ಲಾಂಗ್ ಟರ್ಮ್ SIP ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬೆಸ್ಟ್ ಆಪರ್ಚುನಿಟಿ ಇರೋದೇ ಇದು. ಡೈರೆಕ್ಟ್ ನಿಫ್ಟಿ ಇಂಡೆಕ್ಸ್ ಇದೆಯಲ್ಲ ಅದರದ್ದು ETF ಇದು ನಿಫ್ಟಿ ಬೀಸ್ ಅನ್ನೋದು, ಅದರಲ್ಲಿ ಪರ್ಚೇಸ್ ಮಾಡಿಡಿ. ಓಕೆ, ರೆಗ್ಯುಲರಾಗಿ ನೀವು SIP ಥರ ಅದರಲ್ಲಿ ಎವ್ರಿ ಮಂತ್ ಮಾಡ್ತಾ ಹೋದ್ರಿ ಅಂದರೆ ಮಾರ್ಕೆಟ್ ಮೇಲೋದಾಗಲೂ ನೀವು ಬೈ ಮಾಡಿರ್ತೀರ, ಮಾರ್ಕೆಟ್ ಕೆಳಗೆ ಬಂದಾಗಲೂ ನೀವು ಬೈ ಮಾಡಿರ್ತೀರ. ಲಾಂಗ್ ಟರ್ಮ್ ನೀವು ಮಾಡ್ತಾ ಹೋದ್ರಿ ಅಂದರೆ ಓವರ್ ಎ ಪೀರಿಯಡ್ ನೀವು ಬೇಕಾದ್ರೆ ಇದನ್ನು ಚೆಕ್ ಮಾಡಿ ನೋಡಿ. ನಿಫ್ಟಿ ಬೀಸ್ ಅನ್ನೋ ಅದ್ರದ್ದು ಪ್ರೈಸ್ ಡೀಟೇಲ್ಸ್ ತೊಗೊಳ್ಳಿ. ಒಂದು 10 ಇಯರ್ಸ್ ನೀವು ಇದನ್ನು ನಿಫ್ಟಿ ಬೀಸಲ್ಲಿ ಎವ್ರಿ ಮಂತ್ SIP ಥರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ರೆ ಇವತ್ತಿಗೆ ನಿಮ್ಗೆ ಏನು ರಿಟರ್ನ್ಸ್ ಬಂದಿದೆ ಅಂತ ನೀವು ಚೆಕ್ ಮಾಡಿ ಶಾಕ್ ಆಗಿಬಿಡ್ತೀರ. ಓಕೆ, ಸೊ ONGCಯಲ್ಲಿ ಈ ಆಪರ್ಚುನಿಟಿ ಬಂದಿರೋದು, ಬೈ ಮಾಡಿ 319 ತನಕ ಹೋಗಿದೆ. ಹೋಗ್ತಿರೋವಾಗ ದಾರಿಯಲ್ಲಿ ನಮಗೆ January 2024 ಆವಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಪರ್ಚುನಿಟಿನೂ ಕೊಟ್ಟಿದೆ ಡೈನಮಿಕ್ ಸಿಸ್ಟಮ್, ಇಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡಿ. ಓಕೆ, ಆ ಟೈಮ್ ಅಷ್ಟೊತ್ತಿಗೆ ಪ್ರೈಸ್ ಆಲ್ರೆಡಿ 260 ರೂಪೀಸ್ ರೇಂಜ್ ನಡೀತಿದೆ. ಮತ್ತು February 2024 ಮತ್ತೆ ಹೇಳಿದೆ ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅಂತ. ಸೊ ಜಾನ್ವರಿ ಮಿಸ್ ಮಾಡಿರೋರು ಫೆಬ್ರವರಿಲಿ ಅಟ್ಲೀಸ್ಟ್ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ. ಜಾನ್ವರಿಲಿ ಆಲ್ರೆಡಿ ಪ್ರಾಫಿಟ್ ಸೆಕ್ಯೂರ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಏನು ಮಾಡಬೇಕು ಅಂದರೆ ಮತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಪ್ರಾಫಿಟ್ ಸೆಕ್ಯೂರ್ ಮಾಡಿದ್ದೀರಲ್ಲ. ಫೆಬ್ರವರಿ ನೀವು ಮಾಡಿದ್ರೆ 280 ರೂಪೀಸ್ ರೇಂಜಲ್ಲಿತ್ತು, ತೊಂದರೆ ಇಲ್ಲ. ನೀವು ಜಾನ್ವರಿಲೇ ಮಾಡಿದ್ರಿ ಅಂದರೆ ಪ್ರಾಬ್ಲಮ್ ಇಲ್ಲ. 50% ಪ್ರಾಫಿಟ್ ಬುಕ್ ಮಾಡಿ ಮಿಕ್ಕಿದ್ದು ಇಟ್ಕೊಂಡಿರ್ತೀರ. ಓಕೆ, 320 ರೂಪೀಸ್ ರೇಂಜ್ ನಡೀತಿದೆ. ಇನ್ನೂ ಎಕ್ಸಿಟ್ ಅನ್ನೋ ಸೈನ್ಸ್ ಎಲ್ಲೂ ಇಲ್ಲ, ಮತ್ತೆ ಪ್ರಾಫಿಟ್ ಬುಕ್ ಮಾಡಿ ಅನ್ನೋ ಸೈನ್ ಎಲ್ಲೂ ಇಲ್ಲ. ಈ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ನಡೀತಪ್ಪ ಅಂದರೆ ಜುಲೈಯಲ್ಲಿ ಈ ಎಲೆಕ್ಷನ್ ರಿಸಲ್ಟ್ ದಿವಸ ಮಾರ್ಕೆಟ್ ಶಾರ್ಪಾಗಿ ಡೌನ್ ಬಂತಲ್ಲ, ಆವಾಗ ಈ ಪರ್ಟಿಕ್ಯುಲರ್ ಸ್ಟಾಕ್ ONGC ಪ್ರೈಸ್ ಕೂಡ ಶಾರ್ಪಾಗಿ ಡೌನ್ ಬಂದಿದೆ. ಡೌನ್ ಬರೋವಾಗ ಏನಪ್ಪ ಮಾರ್ಕೆಟ್ ಎಷ್ಟು ಡೌನ್ ಬಂದ್ಬಿಡ್ತು, ಪ್ರೈಸ್ ಫುಲ್ಲು ಡೌನ್ ಆಗ್ತಿದೆ ಅಂತ ನೋಡಿ ನೀವು ಪ್ಯಾನಿಕ್ ಆಗಿ ಟೆನ್ಷನ್ ತೊಗೊಂಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಆರಾಮಾಗಿರಿ, ಆ ಸಿಸ್ಟಮ್ ಏನು ಮಾಡಬೇಕು ಅಂತ ಹೇಳುತ್ತೆ. ಸೊ ಅಷ್ಟು ಡೌನ್ ಬಂದಾಗ ಈ ಸಿಸ್ಟಮ್ ಏನು ಹೇಳಿದೆ ಅಂದರೆ ಕೆಳಗಡೆ ಇದು ಆ್ಯಕ್ಚುಲಿ ಬೈಯಿಂಗ್ ಆಪರ್ಚುನಿಟಿ. ನೋಡಿ ಕೆಳಗಡೆ ಬಾಟಮಲ್ಲಿ ಸಿಗ್ನಲ್ ಕೊಟ್ಟಿದೆ, ಇದು ಬೈಯಿಂಗ್ ಆಪರ್ಚುನಿಟಿ. ಸೊ 50% ಪ್ರಾಫಿಟ್ ಬುಕ್ ಮಾಡಿದವರು ಮತ್ತೆ ಇಲ್ಲಿ ಆ 50%ನ ರೀಎಂಟ್ರಿ ತೊಗೋಬೋದಾ, ಅಥವಾ ಇನಿಷಿಯಲಿ ಬೈಯಿಂಗ್ ಆಪರ್ಚುನಿಟಿ 2022 ಡಿಸೆಂಬರಲ್ಲಿ ಕೊಟ್ಟಾಗ ಯಾರಾದರೂ ಮಿಸ್ ಮಾಡಿಬಿಟ್ಟಿದ್ದಿದ್ರೆ ಇಲ್ಲಿ ಎಂಟ್ರಿ ತೊಗೋಬೋದಾಗಿತ್ತಾ. 260 ರೇಂಜಲ್ಲಿ ಇಲ್ಲಿ ಎಂಟ್ರಿ ತೊಗೊಂಬಿಟ್ಟಿದ್ರೆ ಶಾರ್ಟ್ ಡ್ಯೂರೇಷನ್ ನೀವು ನೋಡಿ ಜೂನಿಂದ ಹಿಡಿದು ನಿಮಗೆ ಜುಲೈ ಅಷ್ಟೊತ್ತಿಗೆ 320 ರೂಪೀಸ್ ರೇಂಜ್ ಬಂದುಬಿಟ್ಟಿದೆ. 260 to 320 ಆಲ್ಮೋಸ್ಟ್ 60 ಪಾಯಿಂಟ್ ಮೂವ್ಮೆಂಟ್ ಬಂದ್ಬಿಡ್ತು ನಿಮಗೆ ಇಲ್ಲೇ ಅಲ್ವಾ, ಇನ್ನೂ ಎಕ್ಸಿಟ್ ಇಲ್ಲ, ರೈಟ್. ಸೊ ಈ ಮೂಮೆಂಟಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಪ್ರೈಸ್ ಮೂಮೆಂಟ್ ಒಂದೇ ಸ್ಟ್ರೈಟ್ ಲೈನಲ್ಲಿ ಮೇಲೆ ಹೋಗಿಲ್ಲ, ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ಮೇಲೆ ಹೋಗಿದೆ. ಈ ಅಪ್ ಆ್ಯಂಡ್ ಡೌನ್ ಮಾಡ್ತಿರೋವಾಗ ನಮಗೆ ಈ ಡೈನಮಿಕ್ ಸಿಸ್ಟಮಲ್ಲಿ ಸ್ಪೀಡ್ ಸಿಗ್ನಲ್ ಅನ್ನೋದು ಮಧ್ಯದಲ್ಲಿ ಆವಾಗವಾಗ ಸೆಲ್ ಸಿಗ್ನಲ್ ಕೊಟ್ಟಿದೆ. ಓಕೆ, ಸೆಲ್ ಸಿಗ್ನಲ್ ಬಂತಲ್ಲ ಅಂತ ನಾವು ಟೆನ್ಷನ್ ತೊಗೊಳ್ಳೋದಿಲ್ಲ. ಸೆಲ್ ಸಿಗ್ನಲ್ ಬಂದಾಗ ಅಲ್ಲಿ ಸೆಲ್ ಮಾಡಬೇಕಾ ಬೇಡವಾ ಅಂತ ಆ ಸಿಸ್ಟಮಲ್ಲೇ ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳುತ್ತದು. ಸೊ ಸೆಲ್ ಸಿಗ್ನಲ್ ಬಂದಿರೋದು ಯಾವಾಗ ಅಂತ ನೀವು ನೋಡಿದ್ರೆ
3rd February 2023 ಒಂದು ಸತಿ ಸೆಲ್ ಬಂದಿದೆ, ಮತ್ತು 2nd June 2023 ಮತ್ತೆ ಇನ್ನೊಂದು ಕಡೆ ಸೆಲ್ ಬಂದಿದೆ, ಮತ್ತು 15th March 2024 ಅಲ್ಲಿ ಒಂದು ಸೆಲ್ ಸಿಗ್ನಲ್ ಬಂದಿದೆ. ಈ 3 ಸೆಲ್ ಸಿಗ್ನಲಲ್ಲೂ ನೋಡಿ, ಸೆಲ್ ಸಿಗ್ನಲ್ ಜೊತೆಯಲ್ಲಿ ಕೆಳಗಡೆ ಬೇರೆ ಏನೋ ಅಡಿಷ್ನಲ್ ಸಿಗ್ನಲ್ ಕೊಡ್ತಿದೆ. ಈ ಸಿಗ್ನಲ್ ಏನು ಹೇಳ್ತಿದೆ ಅಂದರೆ ಇದು ಡೌನ್ ಹೋಗೋ ಥರ ಇಲ್ಲ, ಆ್ಯಕ್ಚುಲಿ ಇಲ್ಲಿಂದ ರಿವರ್ಸ್ ಆಗಿ ಮೇಲೆ ಹೋಗೋ ಥರ ಇದೆ ಅಂತ. ಸೊ ಈ ಇನ್ಫಾರ್ಮೇಷನ್ ನೋಡ್ಕೊಂಡಾಗ ನಾವು ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಹೋಲ್ಡ್ ಮಾಡೋಣ. ಸೊ ಈಕ್ವಿಟಿಯಲ್ಲಿ ನಾನು ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂತ ಬಂದಿರೋರು ಸಿಂಪಲ್ ದಾರಿ ಈ ಡೈನಮಿಕ್ ಸಿಸ್ಟಮಲ್ಲಿ, ಎಸ್ಪೆಷಲಿ ವರ್ಕಿಂಗ್ ಪ್ರೊಫೆಷ್ನಲ್ಸ್. ಏನಕ್ಕೆ ಅಂದರೆ ನೀವು ಫುಲ್ ಡೇ ಮಾರ್ಕೆಟ್ ಮೂವ್ಮೆಂಟ್ ನೋಡೋ ಅವಶ್ಯಕತೆ ಇಲ್ಲ, ನಿಮ್ಮ ಪಾರ್ಟಿಗೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಓಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ವಾರಕ್ಕೊಂದು ದಿವಸ ವೀಕೆಂಡ್ ನೀವು ಫ್ರೀ ಇರೋವಾಗ ಚೆಕ್ ಮಾಡಿದ್ರೆ ಸಾಕು. ಏನು ಚೆಕ್ ಮಾಡಬೇಕು? ನಾನು ಆಲ್ರೆಡಿ ಬೈ ಮಾಡಿದ್ದೀನಿ, ಬೈ ಮಾಡಿರೋದಕ್ಕೆ ಏನಾದರೂ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆಯಾ, ಎಕ್ಸಿಟ್ ಬರೋ ಚಾನ್ಸಸ್ ಇದೆಯಾ, ಎಲ್ಲಿ ಎಕ್ಸಿಟ್ ಬಂದರೆ ಎಲ್ಲಿ ಎಕ್ಸಿಟ್ ಬರ್ಬೋದು ಅನ್ನೋ ಡೀಟೇಲ್ಸ್ನ ನೋಡ್ಕೊಳ್ಳೋದಕ್ಕೆ ಅದಕ್ಕೂ ಒಂದು 15 ನಿಮಿಷ ಕೆಲಸ ಅಷ್ಟೇ. ನೀವು ಒಂದು ಸ್ಟಾಕ್ ಮಾತ್ರ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಒಂದು 10 ನಿಮಿಷ, ನೀವು 10 ಸ್ಟಾಕ್ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಓಕೆ, ಸೊ ಅದು ಮತ್ತು ಇನ್ನೂ ಯಾವುದಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂದಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ವೀಕೆಂಡ್ ಮಾಡೋಂಥ ಕೆಲಸ. ವೀಕೆಂಡ್ ಮಾಡೋದ್ರಲ್ಲಿ ಈ ಥರ ಬೆನಿಫಿಟ್, ವೀಕೆಂಡಲ್ಲಿ ನೀವು ಸ್ಪೆಂಡ್ ಮಾಡೋ ಒಂದು 10-15 ನಿಮಿಷ ನಿಮಗೆ 100% ರಿಟರ್ನ್ ಇನ್ ಎ ಮ್ಯಾಟ್ರ್ ಆಫ್ 1.5 ಇಯರಲ್ಲಿ ಕೊಡ್ತಿದೆ ಅಂದರೆ ಬೇರೆ ಎಲ್ಲಿ ಸಿಗತ್ತೆ? ಇದಕ್ಕಿಂತ ಎಲ್ಲಿ ಒಳ್ಳೆ ರಿಟರ್ನ್ ನಿಮಗೆ ಬೇರೆ ಎಲ್ಲಿ ಸಿಗತ್ತೆ? ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಎಫರ್ಟ್ಲೆಸ್ ಆಗಿ ಸಿಂಪಲ್ ಆಗಿ ಇಷ್ಟೇ ಕೆಲಸ ಮಾಡೋದ್ರಿಂದ ಬಂದಿರೋಂಥ ರಿಟರ್ನ್ ಈ ಡೈನಮಿಕ್ ಸಿಸ್ಟಮ್ ಫಾಲೋ ಮಾಡಿ. ಸೊ ನೀವು ಕೇಳಿರೋ ಪ್ರಶ್ನೆಗೆ ನಿಮಗಿಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ನಮಸ್ಕಾರ.